ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಬಿಟರ್ ಗಾರ್ಡ್ ಸಬ್ಜಿ. ಹಾಗಲಕಾಯಿ ಮತ್ತು ಟೊಮೆಟೊ ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಆಮೇಲೆ ಯಾರು ಹಾಗಲಕಾಯಿ ತಿನ್ನಲ್ವೋ, ಕಹಿ ಸೇರಲ್ಲ ಅನ್ಸೋರ್ಗು ಇದು ತುಂಬ ಇಷ್ಟ ಆಗುತ್ತೆ. ಸೊ ಪ್ಲೀಸ್ ಡೂ ಟ್ರೈ. ಈವನ್ ಇಫ್ ಯು ಆರ್ ನಾಟ್ ಅ ಫ್ಯಾನ್ ಆಫ್ ಬಿಟರ್ ಗಾರ್ಡ್, ದೇರ್ ಆರ್ ಹೈ ಚಾನ್ಸಸ್ ಯು ಮೇ ಲೈಕ್ ಇಟ್. ಕಹಿ ತೆಗ್ದಿಲ್ಲ, ಬರೀ ಇದು ಹಾಗಲಕಾಯಿ ತೊಳೆದು ಹೆಚ್ಚಿಟ್ಕೊಂಡಿರೋದು ಸೆಮಿ ಸರ್ಕಲ್ ಶೇಪ್ಗೆ, ಬೀಜ ತೆಗೆದು ಈ ಥರ ಅರ್ಧ ಚಂದ್ರಾಕಾರ ಹೆಚ್ಚಿಟ್ಕೊಂಡಿದ್ದಾರೆ. ಕಹಿ ಏನು ತೆಗ್ದಿಲ್ಲ ಇದರಿಂದ. ದ ಮೇನ್ ಇಂಗ್ರೀಡಿಯೆಂಟ್ಸ್ ಫಾರ್ ದೀಸ್ ಆರ್ ಬಿಟರ್ ಗಾರ್ಡ್, ಟೊಮೆಟೊ, ಜಾಗರಿ, ಕರಿ ಲೀವ್ಸ್ ಆ್ಯಂಡ್ ರೆಡ್ ಚಿಲ್ಲಿ ಪೌಡರ್. ಹಾಗಲಕಾಯಿ ಒಂದು ಅಂದಾಜು ಎಷ್ಟಮ್ಮ? ಸ್ಮಾಲ್ 4 ಬಿಟರ್ ಗಾರ್ಡ್, ಚಿಕ್ಕದ 4. ಇದೊಂದು 5 ಟೊಮೆಟೊ, ಮೀಡಿಯಂ ಸೈಜ್ ಟೊಮೆಟೊ. ಇದೊಂದು 2 ಸ್ಪೂನ್ ಬೆಲ್ಲ, ಇದು ಕರಿಬೇವಿನ ಸೊಪ್ಪು. ಇದು ಹಾಕುವಾಗ ತೋರಿಸ್ತೀವಿ. ಒಂದು 2 ಸ್ಪೂನು ಅಚ್ಕಾರದ ಪುಡಿ, ಅವ್ರ ರೆಡ್ ಚಿಲ್ಲಿ ಪೌಡರ್ 2 ಸ್ಪೂನ್ಸ್. ಒಗ್ಗರಣೆಗೆ ಫಸ್ಟು ಎಣ್ಣೆ ಹಾಕ್ತಾ ಇದ್ದಾರೆ. ಫಾರ್ ದ ಟೆಂಪರಿಂಗ್ ವಿ ಆರ್ ಆ್ಯಡಿಂಗ್ ಆಯಿಲ್. ವಿ ಯೂಸ್ ಗ್ರೌಂಡ್ನಟ್ ಆಯಿಲ್, ಯೂಸ್ ಎನಿ ಲೋಕಲ್ ಆಯಿಲ್ ಯು ಹ್ಯಾವ್. ಇದು ಕಡಲೆಕಾಯಿ ಎಣ್ಣೆ. ಇದಕ್ಕೊಂಚೂರು ಜಾಸ್ತಿನೇ ಎಣ್ಣೆ ಬೇಕು. ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಟ್ ರಿಕ್ವೈರ್ಸ್ ಅ ಲಿಟಲ್ ಬಿಟ್ ಮೋರ್ ಆಯಿಲ್ ದ್ಯಾನ್ ದ ಯೂಶುವಲ್ ಸಬ್ಜೀಸ್. The oil is hot now. Keep the flame low when you are adding the tempering. ಒಗ್ಗರಣೆ ಹಾಕುವಾಗ ಫ್ಲೇಮ್ ಕಮ್ಮಿನೇ ಇಟ್ಕೊಳ್ಳಿ. ಸಾಸಿವೆ ಹಾಕಿದ್ರು ಚಟ್ಕುತ್ತಾ ಇದೆ. ಇವಾಗ ಕಡಲೆಬೇಳೆ, ಉದ್ದಿನಬೇಳೆ, ಚನಾ ದಾಲ್, ಉಡದ್ ದಾಲ್. Fry it till it turns golden. A pinch of hing is added. 1 pinch asafoetida has been added. ಒಂಚೂರು ಅರಿಶಿನ, half spoon of turmeric. Add curry leaves, ಕರಿಬೇವಿನ ಸೊಪ್ಪು ಹಾಕಿದ್ದೀವಿ. After frying curry leaves, add bitter gourd. As mentioned, 4 small bitter gourds. If it is medium to large size, medium would be 2 bitter gourds. This is for 3 to 4 people. We don't know in grams. ಹಾಗಲಕಾಯಿ 3ರಿಂದ 4 ಸ್ಮಾಲ್ ಸೈಜ್, ಮೀಡಿಯಮ್ದಾದರೆ 2 ಸಾಕು. ಫ್ರೈ ಮಾಡಿ ಇದನ್ನು ಚೆನ್ನಾಗಿ. ಕೀಪ್ ಇಟ್ ಇನ್ ಮೀಡಿಯಮ್ ಲೋ ಫ್ಲೇಮ್ನಲ್ಲಿಟ್ಟು ಲಿಡ್ ಮುಚ್ಚಿ ಇದ್ರ ಮೇಲೆ ಸ್ವಲ್ಪ ಹೊತ್ತು ಬೇಯಲಿ. ಇದು ಅಲ್ಲ ಬಿಟ್ಟು ಕುಕ್ ಫಾರ್ ಸಮ್ ಟೈಮ್. ಕೀಪ್ ಫ್ರೈಯಿಂಗ್ ಇಟ್ ಇನ್ ಬಿಟ್ವೀನ್ ಸೊ ದಟ್ ಇಟ್ ಡಸಂಟ್ ಸ್ಟಿಕ್ ಟು ದ ಬಾಟಮ್ ಆಫ್ ದ ಪ್ಯಾನ್. ಮಧ್ಯದಲ್ಲಿ ಸ್ವಲ್ಪ ಹುರಿತಾ ಇರಿ. ಸೊ ದಿಸ್ ಹ್ಯಾಸ್ ಬೀನ್ ಕುಕಿಂಗ್ ಫಾರ್ ಅರೌಂಡ್ 3 to 4 minutes. ನಾವು ವಿ ಆರ್ ಆ್ಯಡಿಂಗ್ ಟೊಮೆಟೊ. ಇವಾಗ ಟೊಮೆಟೊ ಹಾಕ್ತಾ ಇದ್ದೀವಿ. 3ರಿಂದ 4 ನಿಮಿಷ ಅದು ಹುರಿದ್ಮೇಲೆ. ಸ್ವಲ್ಪ ಜಾಸ್ತಿನೇ ಟೊಮೆಟೊ ಬೇಕಾಗುತ್ತೆ ಇದಕ್ಕೆ, ಯಾಕೆಂದರೆ ಕಹಿಗೆ ಬ್ಯಾಲೆನ್ಸ್ ಆಗುವಷ್ಟು ಹುಳಿ ಬೇಕು. ದಿಸ್ ರಿಕ್ವೈರ್ಸ್ ಅ ಲಿಟಲ್ ಎಕ್ಸ್ಟ್ರಾ ಟೊಮೆಟೊ ದ್ಯಾನ್ ಯೂಶುವಲ್ ಸಬ್ಜೀಸ್ ಬಿಕಾಸ್ ಟು ಬ್ಯಾಲೆನ್ಸ್ ದ ಬಿಟರ್ನೆಸ್ ಆಫ್ ದ ಬಿಟರ್ ಗಾರ್ಡ್ ವಿ ನೀಡ್ ದ ಸಾರ್ ಟೇಸ್ಟ್ ಆಫ್ ಟೊಮೆಟೊ. Don't add any extra water to this. Let it cook in the steam and the liquid of tomato itself. ಇದು ಟೊಮೆಟೊ ನೀರಿನಾಂಶದಲ್ಲೇ ಬೇಯ್ಕೊಳ್ಳುತ್ತೆ. ಇದನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಲಿಡ್ ಹಾಕಿಡಿ. ಮಧ್ಯದಲ್ಲಿ ಓಪನ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ತಾ ಇರಿ. ಕೀಪ್ ಓಪನಿಂಗ್ ದ ಲಿಡ್ ಇನ್ ಬಿಟ್ವೀನ್ ಆ್ಯಂಡ್ ಕೀಪ್ ಸ್ಟರಿಂಗ್ ಇಟ್ ಸೊ ದಟ್ ಇಟ್ ಡಸಂಟ್ ಸ್ಟಿಕ್ ಟು ದ ಬಾಟಮ್ ಆಫ್ ದ ಪ್ಯಾನ್. ಬಟ್ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಕೀಪ್ ಫ್ರೈಯಿಂಗ್ ಟಿಲ್ ಬಿಟರ್ ಗಾರ್ಡ್ ಸಾಫ್ಟನ್ಸ್ ಅ ಲಿಟಲ್. ಹಾಗಲಕಾಯಿ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ತಿರ್ಬೇಕು. Keep mixing in between. This is around 5 minutes past adding tomato. Tomato ಹಾಕಿ ಆಲ್ಮೋಸ್ಟ್ 5 ನಿಮಿಷ ಆಗಿದೆ. ಮೀಡಿಯಮ್ ಲೋ ಫ್ಲೇಮಲ್ಲಿದೆ. ಟೈಮ್ ಬೇಕು ಇದನ್ನು ಬೇಯೋದಕ್ಕೆ. 10 minutes past adding tomato. 10 ನಿಮಿಷ ಆಗಿದೆ ಟೊಮೆಟೊ ಹಾಕಿ. ಇನ್ನೂ ಬೇಯ್ತಾ ಇದೆ ಇದು. ಟೊಮೆಟೊ ಮೆತ್ತಗಾಗಿದೆ, ಬಟ್ ಇನ್ನು ಹಾಗಲಕಾಯಿ ಇನ್ನು ಸ್ವಲ್ಪ ಮೆತ್ತಗಾಗಬೇಕು. ಬಿಟರ್ ಗಾರ್ಡ್ ಶುಡ್ ಸಾಫನ್. ಆಲ್ ದ ಟೊಮೆಟೊ ಹ್ಯಾಸ್ ಸಾಫನ್. 12 minutes past adding tomato. 12ರಿಂದ 13 ನಿಮಿಷ ಆಗಿದೆ. ಇಟ್ ಫೀಲ್ಸ್ ಅ ಲಿಟಲ್ ಡ್ರೈ, ಸೊ ಶಿ ಸ್ಪ್ರಿಂಕ್ಲಿಂಗ್ ಸಮ್ ವಾಟರ್. ಒಂದು 12ರಿಂದ 13 ನಿಮಿಷ ಆಗಿದೆ ಬೇಯ್ತಾ ಇದೆ. ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಡ್ರೈ ಇದೆ ಅಂತ ಒಂಚೂರು ನೀರು ಚುಮುಕ್ಸಿದ್ರು. ಅಗೇನ್ ವಿಲ್ ಕ್ಲೋಸ್ ದ ಲಿಡ್ ಆ್ಯಂಡ್ ಲೆಟ್ ಇಟ್ ಕುಕ್. This is native tomato which has more sour content in it, and also it has more tomato juices in it in which it will cook.
ಪ್ರಿಫರಬ್ಲಿ ಆ್ಯಡ್ ದ ನೇಟಿವ್ ವೆರೈಟಿ ದ್ಯಾನ್ ದ ಫಾರ್ಮ್. ಇದು ನಾಟಿ ಟೊಮೆಟೊ ಹುಳಿನೂ ಚೆನ್ನಾಗಿರುತ್ತೆ, ನೀರಿನಾಂಶ ಇರುತ್ತೆ, ಅದರಲ್ಲಿ ಚೆನ್ನಾಗಿ ಬೇಯುತ್ತೆ. ಸಿಕ್ಕಿದ್ರೆ ಪ್ರಿಫರಬ್ಲಿ ನಾಟಿ ಟೊಮೆಟೊ ಹಾಕಿ ಫಾರಮ್ ಬದಲು. 15 ಮಿನಿಟ್ಸ್ ಇಂಟು ಆ್ಯಡಿಂಗ್ ಟೊಮೆಟೊ, 1/4 ಗಂಟೆ ಆಗಿದೆ. ಟೊಮೆಟೊ ಹಾಕಿ ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡಿ. ಮಧ್ಯದಲ್ಲಿ ಸ್ಟರ್ ಮಾಡ್ತಿರ್ತಾರೆ. ಟೊಮೆಟೊ ಫುಲ್ ಮ್ಯಾಶ್ ಆಗಿದೆ, ಬಟ್ ಹಾಗಲಕಾಯಿ ಇಂಚೂರು ಬೇಯಬೇಕು. ಇದು ಕ್ರಂಚಿಯಾಗಿ ತಿನ್ನೋಕ್ಕೆ ಇಷ್ಟಪಡೋರು ಈ ಮೊಮೆಂಟ್ಗೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಬೋದು, ಬಟ್ ಸಾಫ್ಟ್ ಬೇಕಂದರೆ ಇನ್ನೂ ಚೂರು ಬೇಯಿಸ್ಬೇಕು. ಇಟ್ಸ್ ಟೊಮೆಟೊ ಇಸ್ ಕಂಪ್ಲೀಟ್ಲಿ ಮ್ಯಾಶ್ಡ್, ಬಟ್ bitter gourd needs to be softened yet. If you like it crunchy, you can stop cooking at this point and add other ingredients. Not stop, but you can add other ingredients. But if you like it soft, wait for some more minutes. It's been almost 20 minutes and the size, the amount has reduced to almost 3/4. ಮುಕ್ಕಾಲು ಭಾಗದಷ್ಟು ರೆಡ್ಯೂಸ್ ಆಗಿದೆ ಅಮೌಂಟ್. ಇವಾಗ ಒಂದು 20 ನಿಮಿಷ ಆಗಿದೆ ಇದು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಟೊಮೆಟೊ ಹಾಕಿದ್ಮೇಲೆ ಮಧ್ಯದಲ್ಲಿ ನೀರು ಚುಮುಕ್ಸ್ತಾ ಇದ್ರು, ಅದು ಇಲ್ದರೆ ಬಾಣಲೆ ಕಚ್ಕೊಳ್ಳುತ್ತೆ ತಳಕ್ಕೆ. I keep sprinkling water as and when needed when it's getting too dry. Now we are adding salt to it. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಬೇಯಿಸ್ತೀವಿ. We are again going to cook after adding salt. We are adding sugar, jaggery, ಬೆಲ್ಲ ಒಂದು 2 ಸ್ಪೂನ್ ಹಾಕ್ತಾ ಇದೀವಿ. 2 spoons of jaggery. Although we are not adding too much sweet, it's still not going to taste too bitter because of tomato. There's a right balance of sour, sweet, and we are yet to add the spice mix, the chili powder. So as of now, we've only added tomato, salt, and jaggery. Approximately 25 minutes into cooking after adding tomato, it has almost reduced to half the quantity. ಆಲ್ಮೋಸ್ಟ್ 25 ನಿಮಿಷದಲ್ಲಿ ಅರ್ಧ ಕ್ವಾಂಟಿಟಿಗೆ ಇಳಿದಿದೆ. ಇವಾಗ ಅದು ಬೆಂದು ಈಗ ಚೆಕ್ ಮಾಡ್ತಾರೆ ಅದು ಬೆಂದಿದೆಯಾ ಇಲ್ವಾ ಅಂತ. ಶಿ ಶೋ ಹೌ ಟು ಚೆಕ್. ಬಿ ಕೇರ್ಫುಲ್, ಇಟ್ ಕ್ಯಾನ್ ಬಿ ವೆರಿ ಹಾಟ್. ಆ ಥರ ಪ್ರೆಸ್ ಮಾಡಿ ನೋಡಿದಾಗ ಇಟ್ ಶುಡ್ ಬ್ರೇಕ್. ಇಟ್ ಶುಡ್ ಕುಕ್ ಅ ಲಿಟಲ್ ಮೋರ್. ಇಟ್ಸ್ ಟೇಕಿಂಗ್ ಎಫರ್ಟ್ ಟು ಬ್ರೇಕ್ ಇಟ್. ಆ ಥರ ಪ್ರೆಸ್ ಮಾಡಿದಾಗ ಈಸಿಯಾಗಿ ಮುರಿಯೋಕ್ಕಾಗಬೇಕು. ಹಾಗಲಕಾಯಿ ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗಕ್ಕೆ ಇನ್ನು ಸ್ವಲ್ಪ ಬೇಯಬೇಕು. ವಿ ವೇಟೆಡ್ ಫಾರ್ couple of minutes more for it to cook. It's completely softened now, bitter gourd. Now we'll add red chili powder. ಇನ್ನೊಂದು 2 ನಿಮಿಷ ಬಿಟ್ಟಿದ್ವಿ, ಬೆಂದಿದೆ. ಈಗ ಅಚ್ಕಾರದ ಪುಡಿ ಹಾಕ್ತೀವಿ. This is just plain red chili powder. This is a small spoon. Around 2.5 small spoons. Depends again on the type of red chili powder you have. ನಿಮ್ಮ ಹತ್ರ ಇರೋ ಅಚ್ಕಾರದ ಪುಡಿ ಮೇಲೆ ಡಿಪೆಂಡ್ ಆಗುತ್ತೆ. ನಾವಿಲ್ಲಿ ಸಣ್ಣ 2.25 ಚಮಚ 2.5 ಚಮಚದಷ್ಟು ಅಚ್ಕಾರದ ಪುಡಿ ಹಾಕಿದ್ದೀವಿ. After adding the red chili powder, we've allowed it to cook for a couple of minutes more. ಒಂದು 2-3 ನಿಮಿಷ ಬೇಯಿಸಿದ್ದೀವಿ ಅದು ಅಚ್ಕಾರದ ಪುಡಿ ಹಾಕಿದ ಮೇಲಿಂದ. ಅದಾದ್ಮೇಲೆ ಗ್ಯಾಸ್ ಆರಿಸಿ. You can switch off the gas. This took almost around half an hour, close to half an hour after adding tomato. It is a slow cooking process. This wouldn't taste the same if you actually cook it in pressure cooker. This is a better way of cooking bitter gourd. ಇದು ಸ್ವಲ್ಪ ನಿಧಾನನೇ, ಒಂದು ಕ್ಲೋಸ್ ಟು ಅರ್ಧ ಗಂಟೆ ತೊಗೊಂಡಿದೆ ಇದು ಬೇಯಕ್ಕೆ ಟೊಮೆಟೊ ಹಾಕಿದ್ಮೇಲೆ. ಬಟ್ ಕುಕ್ಕರಲ್ಲಿ ಹಾಕಿದ್ರೆ ಸೇಮ್ ಟೇಸ್ಟ್ ಬರೋದಿಲ್ಲ ಇದು. Our bitter gourd tomato sabzi is ready. ಹಾಗಲಕಾಯಿ ಟೊಮೆಟೊ ಪಲ್ಯ ರೆಡಿ ಇದೆ. ಪ್ರಾಬಬ್ಲಿ our first dish without coconut and onion. ಈರುಳ್ಳಿ ತೆಂಗಿನಕಾಯಿ ಹಾಕದೇ ಇರೋಂಥ ನಮ್ಮ ಮೊದಲನೇ ಡಿಶ್ ಇದು. ಟ್ರೈ ಮಾಡಿ. ಈವನ್ ಇಫ್ ಯು ಡೋಂಟ್ ಲೈಕ್ ಬಿಟರ್ ಗಾರ್ಡ್, ಯು ಮೇ ಲೈಕ್ ಇಟ್. ಇಷ್ಟ ಆಗುತ್ತೆ ಇದು ಹಾಗಲಕಾಯಿ ಪಲ್ಯ ಸುಮಾರು ಜನಕ್ಕೆ. ಇಟ್ಸ್ ನೈಸ್ ಅಂಡ್ ಸ್ಪೈಸಿ. ಅನ್ನ ತುಪ್ಪ, ಬಿಸಿ ಅನ್ನ ತುಪ್ಪ ಜೊತೆ ತಿನ್ನಕ್ಕೆ ಕಲ್ಸ್ಕೊಂಡು ಚೆನ್ನಾಗಿರುತ್ತೆ ಇದು. ಈಟ್ ಇಟ್ ವಿತ್ ಹಾಟ್ ರೈಸ್ ಅಂಡ್